ಹೋಬಳಿ ಮಟ್ಟದ ಗ್ಯಾರಂಟಿ ಯೋಜನೆಗಳ ಸಮಾವೇಶ ಅದ್ದೂರಿಯಾಗಿ ನಡೆಯಿತು. ಇಂದು ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ಹಾವೇರಿ ಜಿಲ್ಲೆ ಸವಣೂರು ಪಟ್ಟಣದ ಶ್ರೀ ಲಲಾಟೇಶ್ವರ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಜಾರಿಗೊಳಿಸಲಾದ ಗ್ಯಾರಂಟಿ ಯೋಜನೆಗಳು ಜಿಲ್ಲಾಡಳಿತ, ಹಾವೇರಿ ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕಾ ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಮತ್ತು ಸವಣೂರು ಪುರಸಭೆ, ಸವಣೂರು ತಾಲೂಕಿನ ಎಲ್ಲಾ ಇಲಾಖೆಗಳಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಆರ್ಎಂಎಸ್ ಸರ್ಕಾರಿ ಉರ್ದು ಪ್ರೌಢಶಾಲೆ ಸವಣೂರು ವಿದ್ಯಾರ್ಥಿಯಿಂದ ನಾಡಗೀತೆ ಹಾಡಿದ್ದು ವಿಶೇಷವಾಗಿತ್ತು. ತದನಂತರ ಸ್ವಾಗತ ಕಾರ್ಯಕ್ರಮವನ್ನು ಸವಣೂರು ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ಶ್ರೀಮತಿ ರೇಣುಕಾ ದೇಸಾಯಿ ಮೇಡಂ ಅವರಿಂದ ಮಾಡಲಾಯಿತು. ಉದ್ಘಾಟನಾ ಸಮಾರಂಭ ಕಾರ್ಯಕ್ರಮವನ್ನು ಮತ್ತು ಮುಖ್ಯ ಅತಿಥಿಗಳಾದ ಮಾನ್ಯ ಜಿಲ್ಲಾಧಿಕಾರಿಗಳಾದ ಶ್ರೀ ರಘುನಂದನ್ ಮೂರ್ತಿ ಅವರಿಂದ ಮಾಡಲಾಯಿತು. ತದನಂತರ ಮಾನ್ಯ ಜಿಲ್ಲಾಧಿಕಾರಿಗಳಾದ ರಘುನಂದನ್ ಮೂರ್ತಿಯವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ವಿಸ್ತಾರವಾಗಿ ತಿಳಿಸಿದರು. ಈ 5 ಯೋಜನೆಗಳಿಂದ ಎಲ್ಲಾ ಫಲಾನುಭವಿಗಳು ಒಂದು ಮನೆಗೆ ಎಷ್ಟು ದುಡ್ಡು ಬರುತ್ತಿದೆ ಎಂದು ಹೇಳಿದರು ಮತ್ತು ಈ ಯೋಜನೆಗಳಿಂದ ಯಾರು ವಂಚಿತರಾಗಿದ್ದಾರೆ ಅವರಿಗೆ ಇಂದಿನ ದಿನ ಎಲ್ಲರಿಗೂ ಆಧಾರದ ಉಪಯೋಗವನ್ನು ಹೇಗೆ ಮಾಡಿಕೊಳ್ಳಬೇಕು ಎಂದು ಸಿಬ್ಬಂದಿಗಳು ತಿಳಿಸಿಕೊಡುತ್ತಾರೆ ಮತ್ತು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡುತ್ತಾರೆ ಎಂದು ತಿಳಿಸಿದರು. ಆ ಹಣದಿಂದ ಬಡವರಿಗೆ, ದೀನದಲಿತರಿಗೆ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡುವುದಕ್ಕೆ ಎಷ್ಟು ಮಹತ್ವವಾಗಿದೆ ಎಂದು ತಿಳಿಸಿಕೊಟ್ಟರು. ಯಾರಿಗೆ ಈ ಗ್ಯಾರಂಟಿ ಯೋಜನೆಗಳು ಬರುವುದಿಲ್ಲ ಅವರಿಗೆ ನಮ್ಮ ಕಡೆಯಿಂದ ನಮ್ಮ ಸಿಬ್ಬಂದಿಗಳು ಸಹಾಯ ಮಾಡಬೇಕು. ಆ ಸಿಬ್ಬಂದಿ ವರ್ಗಗಳನ್ನು ಎಲ್ಲಾ ಇಲಾಖೆಗಳಿಂದ ಕೂರಿಸಿಕೊಂಡು ನಿಮ್ಮ ತೊಂದರೆಗೆ ಪರಿಹಾರವನ್ನು ಕೊಡುವ ನಿಟ್ಟಿನಲ್ಲಿ ನಿಮಗೆ ಕೈ ಜೋಡಿಸುತ್ತಾರೆ ಎಂದು ತಿಳಿಸಿದರು. ಈ ಒಂದು ಸಮಾವೇಶದಲ್ಲಿ ಬಂದ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು ಮತ್ತು ತಾಯಿಯವರು, ತಂದೆ ಸಮಾನರಾದವರು ತಮ್ಮ ನೋವನ್ನು ಹಂಚಿಕೊಂಡರು. ಕಾಂಗ್ರೆಸ್ ಸರ್ಕಾರದ 5 ಮಹಾ ಯೋಜನೆಗಳಿಂದ ನಮ್ಮಂತಹ ಬಡವರಿಗೆ, ದೀನ ದಲಿತರಿಗೆ ಈ ಯೋಜನೆ ಎಷ್ಟು ಮಹತ್ವವಿದೆ ಎಂದು ನಮಗೆ ಗೊತ್ತು. ಆದ್ದರಿಂದ ನಾವು ನಮ್ಮ ಎಲ್ಲಾ ತೊಂದರೆಗಳನ್ನು ಬದಿಗೊಡ್ಡಿ ನಿವಾರಣೆ ಮಾಡುತ್ತಾ ಬರುತ್ತಿದ್ದೇವೆ ಎಂದು ನೋವನ್ನ ಹೇಳಿಕೊಂಡರು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಹಾವೇರಿ ಶ್ರೀ ಅಕ್ಷಯ್ ಶ್ರೀಧರ್ ಅವರು ಕಾಂಗ್ರೆಸ್ ಸರ್ಕಾರದ 5 ಯೋಜನೆಗಳ ಬಗ್ಗೆ ತಿಳಿಸಿದರು ಮತ್ತು ಸವಣೂರು ತಾಲೂಕು ದಂಡಾಧಿಕಾರಿಗಳಾದ ಕೆಎನ್ ಭರತ್ ರಾಜ್ ಅವರಿಂದ ವಂದನಾರ್ಪಣೆ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಾದ ರಘುನಂದನ್ ಮೂರ್ತಿಯವರು, ಮಾನ್ಯ ಅಪರ ಜಿಲ್ಲಾಧಿಕಾರಿಗಳಾದ ಶ್ರೀ ವಿನಾಯಕ್ ಜೋಶಿಯವರು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಶ್ರೀ ಅಕ್ಷಯ್ ಶ್ರೀಧರ್, ಉಪವಿಭಾಗಾಧಿಕಾರಿಗಳಾದ ಮೊಹಮ್ಮದ್ ಖೀಸರ್, ಸವಣೂರು ದಂಡಾಧಿಕಾರಿಗಳಾದ ಕೆಎನ್ ಭರತ್ರಾಜ್, ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನವೀನ್ ಪ್ರಸಾದ್ ಬಿ ಕಟ್ಟಿಮನಿಯವರು, ಪುರಸಭೆ ಮುಖ್ಯ ಅಧಿಕಾರಿಗಳಾದ ಶ್ರೀಮತಿ ರೇಣುಕಾ ದೇಸಾಯಿ ಮೇಡಂ ಅವರು ಮತ್ತು ಸವಣೂರು ತಾಲೂಕಿನ ಎಲ್ಲಾ ಇಲಾಖೆ ಅಧಿಕಾರಿಗಳು, ಸವಣೂರು ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಎಂಜಿ ಮುಲಾ, ಸವಣೂರು ಪುರಸಭೆ ಸದಸ್ಯರಾದ ಪೀರ್ ಅಹಮದ್ ಗವಾರಿ, ಅಶೋಕ ಮನ್ನಂಗಿ, ನನ್ನಾಸಾಬ್ ಕಿಸ್ಮತ್ಗಾರ್, ಯಾಖೂಬ್ ಚಂದುಬಾಯಿ, ಇನ್ನೂ ಅನೇಕ ಕಾಂಗ್ರೆಸ್ ಕಾರ್ಯಕರ್ತರು ಉಪಸ್ಥಿತಿಯಲ್ಲಿದ್ದರು. ಮುನಗೌಡ್ಗಿರಿ, ಜೀವನದ ನೆರಳು ನ್ಯೂಸ್, ಸವಣೂರು. ಚೇರ್ ಹೇಳ್ಬಿಡ್ರಿ, ಸಿಕ್ಕಾಬಿಡಿ ಜನ ಯಾರ
ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾಧಿಕಾರಿಗಳು ತಮ್ಮ ಆಸನಗಳಲ್ಲಿ ಆಸೀನರಾಗಿ ರಘುನಂದನ್ ಮೂರ್ತಿ ಎಲ್ಲ ಮಹಾಜನತೆಯನ್ನ ಮತ್ತೊಮ್ಮೆ ಆಹ್ವಾನ ಮಾಡಿಕೊಳ್ತಾ, ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್, ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಜಾರಿಗೊಳಿಸಲಾದ 5 ಗ್ಯಾರಂಟಿ ಯೋಜನೆಗಳ ಸವಣೂರು ಹೋಬಳಿ ಮಟ್ಟದ ಗ್ಯಾರಂಟಿ ಯೋಜನೆಗಳ ಸಮಾವೇಶಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರನ್ನ ಜ್ಞಾನದ ಬಲದಿಂದ ಅಜ್ಞಾನದ ಕೇಳಿನೊಡೆಯ ಎನ್ನುವ ಹಾಗೆ ಜ್ಯೋತಿ ಬೆಳಗುವ ಕಾರ್ಯಕ್ರಮ ಉದ್ಘಾಟನೆಗೊಳ್ತಾ ಇದೆ. ಹಚ್ಚೆಯು ಕನ್ನಡದ ದೀಪ, ಮೇಡಮ್ ಫೋನ್ ಇಲ್ಲೇ ಬನ್ನಿ ಮೇಡಮ್. ಸಿರಿ ನುಡಿಯ ದೀಪ, ಒಳವೆತ್ತಿ ತೋರುವ ದೀಪ, ಹಚ್ಚೆಯು ಕನ್ನಡದ ದೀಪ. ಈಗಾಗಲೇ ಕರ್ನಾಟಕದ ಜನತೆಯ ಮನೆ ಮನೆಗಳಲ್ಲಿ ಮನಮನಗಳಲ್ಲಿ 5 ಗ್ಯಾರಂಟಿ ಯೋಜನೆ ದೀಪ ಬೆಳಗಿಸಲಾಗಿದೆ. ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗಿಸುವ ಮೂಲಕ ವಿದ್ಯುಕ್ತವಾಗಿ ಚಾಲನೆ ಕೊಟ್ಟಿರ್ತಕ್ಕಂಥ ಮೇಡಮ್ ಫೋನ್ ಹಿಂದೆ ಬರ್ರಿ ಪ್ಲೀಸ್. ಜಿಲ್ಲಾ ಮಟ್ಟದ ಸರ್ವಾಧಿಕಾರಿಗಳಿಗೆ, ತಾಲೂಕು ಮಟ್ಟದ ಅಧಿಕಾರಿಗಳಿಗೆ, ಎಲ್ಲ ಮುಖಂಡರುಗಳಿಗೆ ತುಂಬ ಹೃದಯದ ತಹಸೀಲ್ದಾರ್, ವಿಡಿಒ ಪಂಚಾಯತ್, ಡಿಡಿ ಕೋರ್ಟ್, ಇಒ ಮತ್ತಿತರ ಅಧಿಕಾರಿಗಳು, ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಫಲಾನುಭವಿಗಳು, ಸಾರ್ವಜನಿಕರು ಮತ್ತು ಮಾಧ್ಯಮ ಮಿತ್ರರಿಗೆ, ಈ ದಿನ ನಾವು ಕರ್ನಾಟಕ ಸರ್ಕಾರದ ವತಿಯಿಂದ 5 ಗ್ಯಾರಂಟಿಗಳಿಗೆ ಅನುಷ್ಠಾನಗೊಂಡಿದೆ. ಆ ಅನುಷ್ಠಾನಗೊಂಡಿರೋ ಸ್ಕೀಮ್ಗಳ ಬಗ್ಗೆ, ಇಲ್ಲಿನವರೆಗೂ ಪ್ರಗತಿ ಮತ್ತೆ ಅದರಿಂದ ಆಗಿರೋ ಒಳ್ಳೆಯದು ಏನಾಗಿದೆ ಅದ್ರ ಬಗ್ಗೆ ಚರ್ಚೆ ಮಾಡಕ್ಕೆ, ಹಾಗೆ ಏನಾದರೂ ಕೊಡೋದು ಅಂದ್ರೆ ನಿಮಗೆ ಹೊರಗಡೆ ಒಂದು ಸೆಂಟರ್ ಹಾಕಿದ್ದೀವಿ, ಅದನ್ನು ಈ ಕಾರ್ಯಕ್ರಮದಲ್ಲೇ ನಿಮಗೆ ಪರಿಹಾರ ಕೊಡಿಸಬೇಕು ಅಂತ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕರ್ನಾಟಕ ಸರ್ಕಾರದ ನಿರ್ದೇಶನದಂತೆ ಹೋಬಳಿ ಮಟ್ಟದಲ್ಲಿ ಪ್ರತಿ ಜಿಲ್ಲೆಯಲ್ಲೂ ಹೋಬಳಿ ಮಟ್ಟದಲ್ಲಿ ಇಂಥದ್ದು ಒಂದು ಕಾರ್ಯಕ್ರಮ ಹಾಕೋಬೇಕು ಅಂತ ಬಂದಿದೆ. ಅರಿವು ಮೂಡಿಸೋದು ಮತ್ತೆ ಏನೇನು ತೊಂದರೆಗಳಿದೆ ಅದನ್ನ ಬಗೆಹರಿಸಕ್ಕೆ ಈ ಕಾರ್ಯಕ್ರಮ ಮಾಡ್ತಾರೆ. ಈ ಕಾರ್ಯಕ್ರಮಗಳ ಬಗ್ಗೆ ನಾನು ಒಂದು ಸಂಕ್ಷಿಪ್ತವಾಗಿ ಹೇಳಬೇಕು ಅಂದ್ರೆ 5 ಗ್ಯಾರಂಟಿಗಳ ತಜ್ಞರಲ್ಲಿ ಮೊದಲನೇದು ಶಕ್ತಿ ಕಾರ್ಯಕ್ರಮ. ಶಕ್ತಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಿಳೆಯರಿಗೆ ಉಚಿತವಾಗಿ KSRTC ಬಸ್ಗಳಲ್ಲಿ ಪ್ರಯಾಣ ಮಾಡಕ್ಕೆ ಅವಕಾಶ ಮಾಡಿಕೊಟ್ಟರು. ಇದರ ಸದುಪಯೋಗ ಚೆನ್ನಾಗಿ ಮಹಿಳೆಯರು ಪಡೆದುಕೊಳ್ತಾ ಇದ್ದಾರೆ ಅಂತ ಎಲ್ಲರಿಗೂ ಗೊತ್ತಿದೆ. ಈಗ ನಮಗೆ ಒಂದು ಅಂಕಿ ಅಂಶಗಳಿಗೆ ಹೇಳಿದ್ರೆ
ಸ್ವಲ್ಪ ಎಲ್ಲ ಸೆಟ್ಲ್ ಆಗ್ತೀರಾ? ಮಹಿಳೆಯರಿಂದ ಎಷ್ಟು ಸದುಪಯೋಗ ಪಡಿಸಿಕೊಂಡಿದ್ದಾರೆ ಅಂದ್ರೆ, ಇಂದಿನ ದಿನಕ್ಕೆ ಪ್ರತಿದಿನ ಸರಾಸರಿ 1.5 ಲಕ್ಷ ಮಹಿಳೆಯರು ಹಾವೇರಿ ಜಿಲ್ಲೆಯಲ್ಲಿ KSRTC ಬಸ್ ಅಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. 1.5 1,70,000 ಮಹಿಳೆಯರು. ಈ ಒಂದು ಯೋಜನೆ ಉಪಯೋಗ ಏನು ಅಂತ ನೀವೆಲ್ಲರೂ ಗೊತ್ತಿದೆ. ಬಟ್ ಒಂದ್ ಸ್ವಲ್ಪ ಅದರದ್ದು ನಾವು ಎಕನಾಮಿಕ್ಸ್ ಅದರಿಂದ ಹಣ ಹೇಗೆ ಉಳಿಯುತ್ತೆ ಅಂತ ನೋಡಿದ್ವಿ ಅಂದ್ರೆ, ಉದಾಹರಣೆ ಕೊಡ್ತೀನಿ. ಮಹಿಳೆಯರು ಈ ಹಿಂದೆ ನಮ್ಮ ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಕೆಲಸ ಮಾಡೋ ವಯಸ್ಸಿಗೆ ಬಂದಿರೋರು, ಅವ್ರಿಗೆ ಯಾವ್ದಾದ್ರು ಕೆಲಸ ಹಾವೇರಿ ಸಿಕ್ತು ಅಂತ ಇಟ್ಕೊಳ್ಳಿ. ಸವಣೂರಲ್ಲಿ ಇದ್ದೀರಾ ನೀವು ಇವಾಗ, ಅವ್ರೇನಾದ್ರೂ ಹಾವೇರಿ ಕೆಲಸ ಹೋಗ್ಬೇಕು, ಇಲ್ಲಾಂದ್ರೆ ಇಲ್ಲಿಂದ ಧಾರವಾಡ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ. ಈ ಹಿಂದೆ ನೀವು ಧಾರವಾಡಕ್ಕೆ ಹೋಗ್ಬೇಕು ಅಂದ್ರೆ 40 ರಿಂದ 50 ರೂಪಾಯಿ ಬಸ್ ಚಾರ್ಜ್ ಒಂದು ಕಡೆಗೆ, ವಾಪಸ್ ಬರದೆ ಇನ್ನೊಂದು 50 ರೂಪಾಯಿ. ಪ್ರತಿದಿನ ಒಂದು 100 ರೂಪಾಯಿ ನೀವು ಬಸ್ ಖರ್ಚು ಮಾಡ್ತಾ ಇದ್ರಿ. ಈಗ ಏನಾದ್ರು ಕೆಲಸ ಮಾಡಿ 30 ದಿನದಲ್ಲಿ ರಜೆಗಳ ತೆಗೆದ್ರಿ ಅಂದ್ರೆ 20 ದಿನ ಕೆಲಸ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಯಾರೋ ಒಬ್ರು ಮಹಿಳೆ ಹಾವೇರಿ ಜಿಲ್ಲಾ ಕೇಂದ್ರಕ್ಕೆ ಬರೆದಿರಲಿ ಅಥವಾ ಪತ್ರದಿಂದ ಧಾರವಾಡಕ್ಕೆ ಹೋಗೋದಕ್ಕಿರಲಿ, ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 2,000 ಬರೀ ಪ್ರಯಾಣಕ್ಕೆ ನೀವು ಖರ್ಚು ಮಾಡ್ಬೇಕಾಗಿದೆ. ಈ ಒಂದು ಸರ್ಕಾರದ ಸೌಕರ್ಯ ಬಂದಿರೋದ್ರಿಂದ ನೀವೆಲ್ಲರೂ 2,000 ಉಳಿತಾ ಇದೆ, ಮಿನಿಮಮ್ 2,000 ಹೇಳ್ತಾರೆ. ಸೊ ಈ ದೃಷ್ಟಿಯಿಂದ ನೋಡಿದ್ರಿ ಅಂದ್ರೆ ಇದೊಂದು ಮನೆಯ ಆರ್ಥಿಕ ಸ್ಥಿತಿ ಏನಿದೆ ಅದಿನ್ನೂ ಒಂದು ಬಲಪಡಿಸ್ತಾ ಇದೆ. ನಿಮ್ಗೆ ಆ ಹಣವನ್ನು ಉಳಿಕೆ ಹಾಕ್ಬಿಟ್ಟು ಅದನ್ನು ಮಿಕ್ಕಿದ ವಿಚಾರಗಳಲ್ಲಿ ನೀವು ಬಳಸೋದಕ್ಕಾಗ್ತಾ ಇದೆ. ಎರಡನೇ ಬಂದಿರೋದು ನಮ್ದು ಅನ್ನಭಾಗ್ಯ ಯೋಜನೆ. ಅನ್ನಭಾಗ್ಯ ಯೋಜನೆ ಬಂದಾಗ ನಮ್ಮ ಜಿಲ್ಲೆಯಲ್ಲಿ ಇದುವರೆಗೂ ನಾವು ಅನ್ನಭಾಗ್ಯ ಕೊಡ್ತಾ ಇರೋದು 3,48,000 BPL ಕಾರ್ಡ್. ಈ ಕಾರ್ಡಲ್ಲಿ ನಮ್ಮ ಹತ್ರ 12,77,000 ಜನ ಇದ್ದಾರೆ. ಅನ್ನಭಾಗ್ಯ ಯೋಜನೆಯಲ್ಲಿ ಏನು ಹೆಚ್ಚಿಗೆ ನಾವು ಬೆನಿಫಿಟ್ ಕೊಡ್ತಾ ಇದ್ದೀವಿ, ಅದರಿಂದ ನಮ್ಮ ಜಿಲ್ಲೆಗೆ ಎಷ್ಟು ಜನ ಅದರ ಫಲ ಪಡಿತಾ ಇದ್ದಾರೆ ಅಂದ್ರೆ 3,48,000 BPL ಕಾರ್ಡ್ ಹೋಲ್ಡರ್ಸ್ ಅಂದ್ರೆ 12,077 ಮಂದಿ ಇದರ ಒಂದು ಬೆನಿಫಿಟ್ ನ ಪಡಿತಾ ಇದ್ದಾರೆ. ಅನ್ನಭಾಗ್ಯ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರೇಷನ್ ಕಾರ್ಡ್ಗಳಲ್ಲಿ ಮೊದಲಿನಾನು ಬರ್ತಾ ಇತ್ತು, ನಿಮ್ಗೆ ರೇಷನ್ ದೊರಕ್ತಾ ಇತ್ತು. ಬಟ್ ಕೆಲವೊಂದು ಫ್ಯಾಮಿಲಿಗಳಲ್ಲಿ ಕಟ್ಟಬಲ್ಲಂಗೆ ಕೊಡ್ತಾ ಇದ್ದಿದ್ದು ಏನ್ ಅಮೌಂಟ್ ಆಫ್ ಗ್ರೇನ್ಸ್ ಇತ್ತು ಕೊಡ್ತಾ ಇದ್ದಿದ್ದು ಇದನ್ನ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಕೆಲವೊಂದು ಕಡೆ ಬೇಡಿಕೆ ಇದಕ್ಕೆ ಸರ್ಕಾರದಿಂದ ಇದನ್ನೊಂದು ಅನುಷ್ಠಾನ ಮಾಡಿದ್ರು. ಇನಿಷಿಯಲ್ ಹಂತದಲ್ಲಿ ಇದೆಲ್ಲ ಮಾಡ್ಬೇಕಾದ್ರೆ BPL ಕಾರ್ಡ್ಗಳು ಕೆಲವೊಬ್ಬರಿಗೆ ನೋಂದಣಿಗೂ ತೊಂದರೆ ಆಗ್ತಾ ಇತ್ತು, ತಿದ್ದುಪಡಿ ತೊಂದರೆ ಆಗ್ತಾ ಇತ್ತು. ಅವೆಲ್ಲ ಹಂತ ಹಂತವಾಗಿ ಬಗೆಹರಿಸ್ಕೊಂಡು ಬರ್ತಾ ಇದ್ವಿ. ಈ ದಿನದಲ್ಲಿ ನನ್ನ ರೇಷನ್ ಕಾರ್ಡ್ ಒಂದು 70,000 ಜನಕ್ಕೆ ಹೋಗಲು ತೊಂದರೆ ಇದ್ದಿತ್ತು, ಈಗ ಅದು 15,000 ಬಂದಿರ್ತದೆ. ಸೊ ಆಲ್ಮೋಸ್ಟ್ ಕಳೆದ 2-3 ತಿಂಗಳಲ್ಲಿ 70,000 ಯಾವ ಕಾರ್ಡ್ ಹೋಗ್ತಾ ಇರಲಿಲ್ಲ. ಯಾಕಂದ್ರೆ ಅವರು ಆಧಾರ್ ಕಾರ್ಡ್ ಲಿಂಕ್ ಮಾಡಿರಲಿಲ್ಲ, ಬ್ಯಾಂಕ್ ಅಕೌಂಟ್ ಲಿಂಕ್ ಮಾಡಿರಲಿಲ್ಲ. ಇಂಥದೆಲ್ಲ ಯೋಜನೆಗಳನ್ನ ಕಳೆದ 2 ತಿಂಗಳಲ್ಲೇ 50,000 ಜನರು ಕ್ಲಿಯರ್ ಮಾಡಿದ್ದೀವಿ. ಸೊ ಅದರಿಂದಲೇ ನಮಗೆ ಒಂದು 3,50,000 ಕಾರ್ಡ್ಗಳಿಗೆ ಹೋಗ್ತಿದ್ರು ಅಮೌಂಟ್ ಪೇ ಮಾಡೋಕ್ಕಾಗಿದೆ. ಇಲ್ಲಿ ಬಾಕಿ ಇರೋದು ಒಂದು 15,000 ಇದೆ. ಅವ್ರದ್ದು ನಾನೆಲ್ಲರಿಗೂ ವಿನಂತಿ ಏನಂತ ಹೇಳಿದ್ರೆ, ಅದು ನಿಮ್ಮಿಂದಲೇ ಮಾಹಿತಿ ಬರಬೇಕು. ನಿಮ್ಮ ಬ್ಯಾಂಕ್ ಮಾಹಿತಿ, ಆಧಾರ್ ಕಾರ್ಡ್ ತಗೊಂಡ್ಬಂದ್ರೆ ಇಮಿಡಿಯೇಟ್ ಆಗಿ ರೇಷನ್ ಶಾಪ್ ಅಲ್ಲಿ ಅದನ್ನ ಸರಿ ಮಾಡ್ಕೊಡ್ತಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಅನ್ನಭಾಗ್ಯದಲ್ಲಿ ಬೆನಿಫಿಟ್ ಕೊಡೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಯಾವ್ದಾದ್ರು ಬರ್ತಾ ಇರೋ ಬೆನಿಫಿಟ್ ಅಂದ್ರೆ ದಯವಿಟ್ಟು ರೇಷನ್ ಶಾಪ್ ನ ನೀವು ಸಂಪರ್ಕಿಸಿ, ನಿಮ್ಮ ಮಾಹಿತಿನ ಅಪ್ಡೇಟ್ ಮಾಡ್ತಾರೆ. ನಿಮ್ಗೆ ಏನ್ ಸೌಕರ್ಯ ಬೇಕೋ ಅದು ಬಂದೇ ಬರುತ್ತೆ. ಮೂರನೇ ಬಂದಿದ್ದು ನಮ್ದು ಗೃಹ ಜ್ಯೋತಿ. ಗೃಹ ಜ್ಯೋತಿಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮನೆಗಳಲ್ಲಿ 200 ಯೂನಿಟ್ಗಿಂತ ಕಡಿಮೆ ಯಾರ್ಯಾರು ಉಪಯೋಗಿಸ್ತೀವಿ ಅವರೆಲ್ಲರಿಗೂ ಯಾವುದೇ ಬಿಲ್ ಬರೋದಿಲ್ಲ ಅಂತ. ಇದಕ್ಕೆ ಸ್ವಯಂ ನೋಂದಣಿ ಮಾಡ್ಕೋಬೇಕಾಗಿರುತ್ತೆ. ಸ್ವಯಂ ನೋಂದಣಿ ಮಾಡಿದ್ರೆ ನಮ್ದು ಇವತ್ತಿನ ದಿನಕ್ಕೆ ಗೃಹ ಜ್ಯೋತಿ ತಗೊಂಡ್ರಿ ಅಂದ್ರೆ 3,75,157 ಮನೆಗಳು, 3,75,000 ಸಂಸಾರಗಳು, ಫ್ಯಾಮಿಲಿಗಳು ಇದರಲ್ಲಿ ನೋಂದಣಿ ಪಡ್ಕೊಂಡು ಬೆನಿಫಿಟ್ ಪಡಿತಾ ಇದ್ದಾರೆ. ಈ ದಿನಕ್ಕೆ ಹಾವೇರಿ ಜಿಲ್ಲೆಯಲ್ಲಿ 3,75,000 ಜನ ಮನೆಗಳು ಯಾವುದೇ ಕರೆಂಟ್ ಬಿಲ್ ಕಟ್ತಾ ಇಲ್ಲ. ಹಾಗೆ ಇದ್ರ ದುಡ್ಡು ಉಳಿತಾಯ ಆಗುತ್ತೆ. ನೀವು ಬೇರೆ ಯಾವ್ದಾದ್ರು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಖರ್ಚು ಮಾಡ್ಕೊಳ್ಳೋದು ಒಂದು ಅನುವು ಮಾಡಿಕೊಟ್ಟಿದೆ. ನೆಕ್ಸ್ಟ್ ಕಾರ್ಯಕ್ರಮ ಬಂದಿದ್ದು ಮುಖ್ಯವಾಗಿ ಗೃಹಲಕ್ಷ್ಮಿ. ನಾವೆಲ್ಲರೂ ಮಹಿಳೆಯರಿಗೆ ಹೆಚ್ಚಾಗಿ ಬಂದಿರೋದು. ಈ ಕಾರ್ಯಕ್ರಮ ಸರ್ಕಾರ ಮಹಿಳೆಯರಿಗೆ ಒಂದು ಆರ್ಥಿಕ ಸದೃಢತೆಕರಣ ಆಗ್ಬಿಟ್ಟು ತಮ್ಮ ಖಾತೆಯಲ್ಲಿ 2,000 ಪ್ರತಿ ತಿಂಗಳು ಹಾಕಿದ್ರೆ ನಿಮ್ಮೆಲ್ಲರಿಗೂ ಒಂದು ಆರ್ಥಿಕವಾಗಿ ಮುಂದೆ ಸ್ವತಂತ್ರ ಬರುತ್ತೆ ಅನ್ನೋ ನಿಟ್ಟಿನಿಂದ ತಂದಿತ್ತು. ಈ ದಿನಕ್ಕೆ ನಮ್ದು ಗೃಹ ಲಕ್ಷ್ಮಿ
ಎಲ್ಲ ಅಧಿಕಾರಿಗಳು 2-3 ದಿನದ ಅಚ್ಚುಕಟ್ಟಾಗಿ ಈ ಕಾರ್ಯಕ್ರಮ ಶ್ರಮವಹಿಸಿ ಮಾಡಿದ್ವಿ. ಜಿಲ್ಲಾಡಳಿತ ಪರವಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತೇನೆ. ಹಾಗೂ ಅದೇ ರೀತಿಯಾಗಿ ಎಲ್ಲ ಸೌಂದರ್ಯ ಎಲ್ಲ ಫಲಾನುಭವಿಗಳು ಯಥೇಚ್ಛವಾಗಿ ಭಾಗವಹಿಸಿದಿರಿ, ಅತ್ಯಂತ ಉತ್ಸಾಹದಿಂದ ಪಾಲ್ಗೊಂಡಿದ್ದೀರಿ. ತಮ್ಮದು ಸಹ ಜಿಲ್ಲಾಡಳಿತ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಜಾರಿಗೊಳಿಸಲಾದ 5 ಗ್ಯಾರಂಟಿ ಯೋಜನೆಗಳ ಸವಣೂರು ಹೋಬಳಿ ಮಟ್ಟದ ಗ್ಯಾರಂಟಿ ಯೋಜನೆಗಳ ಸಮಾವೇಶಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೂ ಶ್ರೀ ರಘುನಂದನ್ ಮೂರ್ತಿ ಮಾನ್ಯ DC ಸಾಹೇಬರು, ಶ್ರೀ ಅಕ್ಷಯ್ ಶ್ರೀಧರ್ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಶ್ರೀ ಪೂಜಾ ನಿರ್ಮಲಮ್ಮ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು, ಶ್ರೀ ವಿನಾಯಕ್ ಜೋಶಿ ಜಂಟಿ ನಿರ್ದೇಶಕರು ಹುಬ್ಳಿ ಮಟ್ಟದ ನೋಡಲ್ ಅಧಿಕಾರಿಗಳು, ಶ್ರೀ ಮೊಹಮ್ಮದ್ ಫೀಜರ್ ಉಪವಿಭಾಗಾಧಿಕಾರಿಗಳು ಸವಣೂರು ಸಬ್ ಡಿವಿಷನ್, ಇವರೆಲ್ಲರಿಗೂ ಹಾಗೂ ಜಿಲ್ಲಾ ಅಧಿಕಾರಿಗಳಿಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳಿಗೂ ಎಲ್ಲ ಫಲಾನುಭವಿಗಳಿಗೂ ಈ ಕಾರ್ಯಕ್ರಮಕ್ಕೆ ಬಂದು ಇದನ್ನು ಯಶಸ್ವಿಗೊಳಿಸಿ ಹಾಗೂ ಫಲಾನುಭವಿಗಳು ತಮ್ಮ ವಿಚಾರಣೆಗಳನ್ನು ನೌಕರರಿಗೆ ಮಾಡಿದ್ದಾರೆ. ಈ ಬಗ್ಗೆ ನಮ್ಮ ಪ್ರಯತ್ನ ಭಾವಿಸುತ್ತದೆ. ಇದರೊಂದಿಗೆ ನನ್ನ ಈ ವಂದನಾ ಪಾಠವನ್ನು ಮುಗಿಸ್ತೀನಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ತಾಲೂಕು ಪಂಚಾಯತ್ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಜಾರಿಗೊಳಿಸುವ 5 ಗ್ಯಾರಂಟಿ ಯೋಜನೆಗಳ ಸವಣೂರು ಹೋಬಳಿ ಮಟ್ಟದ ಗ್ಯಾರಂಟಿ ಯೋಜನೆಗಳ ಸಮಾವೇಶದಲ್ಲಿ ಇವತ್ತು ಭಾಗವಹಿಸಿರುವ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು, ಅಪರ ಜಿಲ್ಲಾಧಿಕಾರಿಗಳು, ಎಲ್ಲ ಜಿಲ್ಲಾ ಮಟ್ಟದ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದ ಸ್ನೇಹಿತರೆ, ಎಲ್ಲ ಯೋಜನೆಗಳ ಫಲಾನುಭವಿಗಳೇ, ಎಲ್ಲ ಸಾರ್ವಜನಿಕರೇ, ಮಾಧ್ಯಮದ ಮತ್ತು ಪತ್ರಿಕಾ ಮಿತ್ರರೇ, ಇವತ್ತು ಸಮಾವೇಶ ಮಾಡುವುದು ಉದ್ದೇಶ ಒಂದು, ಈ 5 ಗ್ಯಾರಂಟಿ ಯೋಜನೆಗಳು ಏನಿದೆ ಅದರ ಬಗ್ಗೆ ಎಲ್ಲರಿಗೂ ಇನ್ನೂ ಕೂಡ ಏನು ಡೌಟ್ ಇತ್ತು, ಏನು ಜಾಗೃತಿ ಮಾಡಿಸಬೇಕು ಅಂದರೆ ಒಂದು ಬೇರೆ ಬೇರೆ ಇಲಾಖೆಗಳಿಂದ ಅದನ್ನು ಮಾಡಿಸಬೇಕು ಅಂತದ್ದು, ಮತ್ತು ನಿಮ್ಮಿಂದ ಫಲಾನುಭವಿಗಳಿಂದ ಮತ್ತು ಉಳಿದ ಸಾರ್ವಜನಿಕರಿಂದ ಅದರ ಬಗ್ಗೆ ಫೀಡ್ಬ್ಯಾಕ್ ಏನು ಇದೆ, ಹೇಗೆ ಇದೆ ಅಂತ ತಗೋಬೇಕು ಅನ್ನೋದರ ಉದ್ದೇಶದಿಂದ ಇವತ್ತು ಸಮಾವೇಶವನ್ನು ತಾಲೂಕು ಹೋಬಳಿ ಮಟ್ಟದಲ್ಲಿ ಮಾಡಿಕೊಂಡು ಬರ್ತಾ ಇದೆ. ಸೊ 5 ಯೋಜನೆಗಳ ಬಗ್ಗೆ ಸಂಬಂಧಪಟ್ಟ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ತುಂಬಾ ಸ್ಪಷ್ಟವಾಗಿ ಏನೆಲ್ಲ ಮಾಡಬೇಕು, ಏನೆಲ್ಲ ಆಗಬೇಕು ಅಂತದ್ರ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದಾರೆ. ಯಾರೇನು ಬಿಟ್ಟು ಹೋಗಿದ್ದೀರಾ, ಯಾವುದೋ ಆಧಾರ್ ಸ್ಕೀಮ್ನಲ್ಲಿ ಏನು ಪ್ರಾಬ್ಲಮ್ ಇತ್ತು ಅದನ್ನೇ ಕೂಡ ಸಂಬಂಧಪಟ್ಟ ಆಫೀಸ್ಗಳಿಗೆ ನೀವು ಹೋಗಿ ಅದನ್ನು ಹೇಗೆ ಸರಿ ಮಾಡಿಸಬೇಕು ಅಂತದ್ರ ಬಗ್ಗೆ ಕೂಡ ಡೀಟೇಲ್ ಆಗಿ ಹೇಳಿದ್ದಾರೆ. ಗೈಡ್ಲೈನ್ಸ್ ಅಲ್ಲಿ ಯಾರೆಲ್ಲ ಅರ್ಹರಾಗ್ತಾರೆ, ಯಾರೆಲ್ಲ ಅನರ್ಹರಾಗ್ತಾರೆ ಅಂತದ್ರ ಬಗ್ಗೆ ಕೂಡ ವಿವರವಾಗಿ ಮಾಹಿತಿಯನ್ನು ಇಷ್ಟು ಸಮಯ ನಮಗೆ ಅಧಿಕಾರಿಗಳು ಕೊಟ್ಟಿದ್ದಾರೆ. ಅದೇ ರೀತಿ ವೇದಿಕೆಗೆ ಬಂದು ಮಾತಾಡುವಾಗ ಸಾರ್ವಜನಿಕರು ಏನೆಲ್ಲ ಅವರಿಗೆ ಒಳ್ಳೆಯದು ಸಿಕ್ಕಿದೆ ಅಂತದ್ರ ಬಗ್ಗೆ ತುಂಬಾ ಚೆನ್ನಾಗಿ ಸ್ಪಷ್ಟವಾಗಿ ಹೇಳಿದರು. ಸ್ಪೆಷಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತಾಡುವಾಗ ಈ 2,000 ರೂಪಾಯಿ ಸಿಕ್ಕುವಾಗ ಅದರಿಂದ ಏನೆಲ್ಲ ಒಳ್ಳೆಯದಾಗ್ತದೆ, ಏನು ದವಾಯಿ ತಗೋತಾ ಇದ್ದೀರಾ, ನಿಮ್ದು ಮಾನ್ಯ ಜಿಲ್ಲಾಧಿಕಾರಿಗಳೇ, ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ, ಅಪರ ಜಿಲ್ಲಾಧಿಕಾರಿಗಳೇ, ನೋಡಲ್ ಅಧಿಕಾರಿಗಳೇ ಹಾಗೂ ನಮ್ಮ ಉಪನಿರ್ದೇಶಕರೇ, ಎಲ್ಲರಿಗೂ ಕೂಡ ವಂದನೆಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ 90% ನಮ್ಮ ಮಹಿಳೆಯರೇ ಇದ್ದೀವಿ. ಮಹಿಳೆಯರ ಬಗ್ಗೆ ಒಂದು ಇದಿದೆ, ಏನಂದ್ರೆ ಎಲ್ಲಿ ಸೇರಿದ್ರು ಬರೀ ಗಲಾಟೆ ಮಾಡ್ತೀವಿ, ಮಾತಾಡ್ತೀವಿ ಅಂತ, ಅದನ್ನೆಲ್ಲ ಶುರು ಮಾಡ್ಬೇಕಲ್ವಾ. ಎಲ್ಲರೂ ಕೂಡ ನಿಮ್ಮ ಮನೆಗೆ ಹೋಗಿ ಮಾತಾಡೋದಿರೋದೆ. ಈಗ ನಮ್ಮ ಆಫೀಸಿಗೆ ನೀವು ದಿನ ಬರ್ತೀರಾ ಇನ್ಫಾರ್ಮೇಶನ್ ಕೇಳೋಕ್ಕೋಸ್ಕರ, ಈಗ ನಿಮ್ಮೆಲ್ಲರನ್ನೂ ಕೂರಿಸಿ ನಾವು ಇನ್ಫಾರ್ಮೇಶನ್ ಕೊಡ್ತಿದ್ದೀವಿ. ಎಲ್ಲರೂ ಕೂಡ ಮೌನವಾಗಿದ್ದು ಏನ್ ಹೇಳ್ತಾರೆ ಅದನ್ನ ತಿಳ್ಕೊಳ್ಳಿ. ಯಾಕಂದ್ರೆ ನೀವು ದಿನಗಟ್ಟಲೆ ನಮ್ಮ ಆಫೀಸಿಗೆ ದಿನ 100ರಿಂದ 200 ಜನ ಬರ್ತೀರಿ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ಕೇಳೋಕೆ. ಸೊ ಈಗ ನಾವೇ ಹೇಳ್ತಾ ಇದ್ದೀವಿ ಅಂದಾಗ ತಿಳ್ಕೊಂಡಾಗ ಆಫೀಸಿಗೆ ಬರೋದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನಮಗೋಸ್ಕರ ಇಷ್ಟೆಲ್ಲ ಸರ್ಕಾರ ಯೋಜನೆಗಳನ್ನು ತಂದಿದೆ ಅಂದ್ರೆ ಇದನ್ನ ನಾವು ಹಬ್ಬದ ರೀತಿ ಸಂಭ್ರಮಿಸಬೇಕು. ಮಾತಾಡೋದು ದಿನ ಇಟ್ಟಿದೆ. ಸೊ ಹಾಗಾಗಿ ಎಲ್ಲ ಮಹಿಳೆಯರು ಶಾಂತವಾಗಿದ್ದು ಈ ಕಾರ್ಯಕ್ರಮ ಮುಗಿಯೋವರೆಗೂ ಏನೇನು ಹೇಳ್ತೀವಿ ಎಲ್ಲದನ್ನು ತಿಳ್ಕೊಂಡು, ಯಾಕಂದ್ರೆ ಒಬ್ಬ ನಾಡಿ ಕಲಿತ್ರೆ ಒಂದು ಶಾಲೆ ಅಂತ ಹೇಳ್ತೀವಲ್ಲ, ನಮ್ಮಿಂದ 100 ಜನಕ್ಕೆ ಮತ್ತೆ ಇನ್ಫಾರ್ಮೇಶನ್ ಕಮ್ಮಿ ಆಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದು ಮಾಹಿತಿಯನ್ನ ಪಡ್ಕೊಳ್ಳಿ ಅಂತ ಹೇಳ್ತೀವಿ. ಈಗ ಗೃಹಲಕ್ಷ್ಮಿ ಬಗ್ಗೆ ನಿಮಗೆ ಗೊತ್ತಿದೆ, ಯಾಕೆ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಕೊಟ್ಟರು ಅಂತ ಹೇಳ್ಬೇಕು ಅಂದ್ರೆ, ಈಗ ಪುರುಷನ ದುಡ್ಡು ಹಾಕಿದ್ರೆ ಅದು ಏನಾಗುತ್ತೆ, ದುರುಪಯೋಗ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 50%
10% ಅವನು ಕುಡ್ಕ ಇರ್ಬೋದು, ದುರಾಟ ಆಡ್ಬೋದು, ಏನೋ ಒಂದು ಮಾಡಿರ್ಬೋದು. ಬಟ್ ಅದೇ ಮಹಿಳೆಗೆ ಆ ದುಡ್ಡನ್ನ ಹಾಕಿದ್ರೆ ಅದು 100% ಮಹಿಳೆಯ ಕುಟುಂಬಕ್ಕೆ ಹೋಗುತ್ತೆ, ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೋಗುತ್ತೆ, ವೃದ್ಧರ ಪಾಲ ಪೋಷಣೆಗೆ ಹೋಗುತ್ತೆ. ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದು ಜುಲೈ 2019 ನಾವು ಅರ್ಜಿಯನ್ನ ನೋಂದಣಿ ಮಾಡ್ಕೊತಾ ಬಂದ್ವಿ. ಆಗಸ್ಟ್ 15ರ ನಂತರ ಎಲ್ಲರ ಖಾತೆಗೂ ಕೂಡ ನಾವು ಜಮಾ ಮಾಡ್ತಾ ಬಂದ್ವಿ. ನಮ್ಮ ದೇಶದಲ್ಲಿ ಹೇಳ್ತಾ ಇರ್ತಾರೆ ಯಾವಾಗ ಇಂತಹ ಸೋಷಿಯಲ್ ಸೆಕ್ಯೂರಿಟಿ ಇರಬೇಕು ಅಂತ ಹೇಳಿ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಸರ್ಕಾರ ಜಾರಿ ತಂದು ಇದು ರಾಜ್ಯದ ಮಹಿಳೆಯರ ಸಬಲೀಕರಣಕ್ಕಾಗಿ ಕರ್ನಾಟಕ ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯನ್ನು ರೂಪಿಸಿದೆ. ಮಹಿಳೆಯರ ಸಬಲೀಕರಣದ ದೃಷ್ಟಿಯಿಂದ ಈ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಕುಟುಂಬದ ನಿರ್ವಹಣೆಯಲ್ಲಿ ಮನೆಯ ಯಜಮಾನಿಯ ಪಾತ್ರ ಬಹುದೊಡ್ಡದು. ಅದರಿಂದ ಅದರ ನಿರ್ವಹಣೆಗೆ ಅನುಕೂಲವಾಗಲೆಂದು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನಾಗುತ್ತೆ ಅಂದ್ರೆ ಜುಲೈ 1ರಿಂದ ನಾವು ಇದು ಮಾಡ್ತಾ ಬಂದ್ವಿ. ಕರ್ನಾಟಕ ಸರ್ಕಾರದಿಂದ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯವರು ಅಂತ್ಯೋದಯ ಕಾರ್ಡ್ ಕೊಡ್ತಾರೆ, BPL ಕಾರ್ಡ್ ಕೊಡ್ತಾರೆ, APL ಕಾರ್ಡ್ ಕೊಡ್ತಾರೆ. ಯಾವ ಕಾರ್ಡ್ದಾರರಾದ್ರೂ ಕೂಡ ಇದರಲ್ಲಿ ಅಪ್ಲಿಕೇಶನ್ ಅನ್ನ ಹಾಕಬೇಕಾಗುತ್ತೆ. ಇದನ್ನ ಮಹಿಳೆ ಕುಟುಂಬದ ಯಜಮಾನಿ ಕೊಡ್ತಾರೆ. ಒಂದು ರೇಷನ್ ಕಾರ್ಡ್ ಅಲ್ಲಿ 2 ಮಹಿಳೆಯರ ಹೆಸರಿದ್ರು ಅಂದ್ರೆ ಇದು ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯತ್, ತಾಲೂಕು ಆಡಳಿತ ಹಾಗೂ ತಾಲೂಕು ಪಂಚಾಯತ್ ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಜಾರಿಗೊಳಿಸಲಾದ 5 ಗ್ಯಾರಂಟಿ ಯೋಜನೆಗಳ ಸರ್ವ ಮಟ್ಟದ ಗ್ಯಾರಂಟಿ ಯೋಜನೆಗಳ ಒಂದು ಸಮಾವೇಶಕ್ಕೆ ಗೌರವ ಉಪಸ್ಥಿತಿ ಇರ್ತಕ್ಕಂತಹ ಶ್ರೀ ಪ್ರಹ್ಲಾದ್ ಜೋಶಿ, ಸನ್ಮಾನ್ಯ ಕೇಂದ್ರ ಕಲ್ಲಿದ್ದಲು ಗಣಿ ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವರು, ಭಾರತ ಸರ್ಕಾರ ಇವರ ಅನುಪಸ್ಥಿತಿಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನ ಸ್ವಾಗತ ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಬಸವರಾಜ ಹೊರಟ್ಟಿ, ಸನ್ಮಾನ್ಯ ಸಭಾಪತಿಗಳು, ಕರ್ನಾಟಕ ವಿಧಾನ ಪರಿಷತ್ತು, ಅವರನ್ನು ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಬೇಕಾಗಿದೆ ಶ್ರೀ ಶಿವಾನಂದ ಎಸ್ ಪಾಟೀಲ್, ಸನ್ಮಾನ್ಯ ಜವಳಿ, ಕಬ್ಬು ಅಭಿವೃದ್ಧಿ, ಸಕ್ಕರೆ ಹಾಗೂ ಕೃಷಿ ಮಾರುಕಟ್ಟೆ ಸಚಿವರು, ಕರ್ನಾಟಕ ಸರ್ಕಾರ, ಅವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾಗಿರುವ ಶ್ರೀ ಬಸವರಾಜ ಬೊಮ್ಮಾಯಿ, ಸನ್ಮಾನ್ಯ ಶಾಸಕರು, ವಿಧಾನಸಭೆ ಶಿಗ್ಗಾಂವ್ ಹಾಗೂ ಮಾಜಿ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಜನ ಉಪಸ್ಥಿತಿ ಇರಬೇಕಾದ ಶ್ರೀ ಲಮಾಣಿ, ಸನ್ಮಾನ್ಯ ಉಪಾಧ್ಯಕ್ಷರು, ಕರ್ನಾಟಕ ವಿಧಾನಸಭೆಗಾಗಿರುವ ಶ್ರೀ ಶಿವಕುಮಾರ್ ಚ ಉದಾಸಿ, ಸನ್ಮಾನ್ಯ ಲೋಕಸಭಾ ಸದಸ್ಯರು ಹಾವೇರಿ, ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಪ್ರೊಫೆಸರ್ SV ಸಂಕನೂರ್, ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್, ಅವರ ಅನುಪಸ್ಥಿತಿಯಲ್ಲಿ ಕೂಡ ಅವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಪ್ರದೀಪ್ ಶೆಟ್ಟರ್, ಸನ್ಮಾನ್ಯ ಶಾಸಕರು, ವಿಧಾನ ಪರಿಷತ್, ಇವರಿಗೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸನ್ಮಾನ್ಯ ಶಾಸಕರು, ವಿಧಾನಸಭೆ ಹಾನಗಲ್, ಇವರ ಅನುಪಸ್ಥಿತಿಯಲ್ಲಿಯೂ ಕೂಡ ಇವರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಬಸವರಾಜ್ ನಿ ಶಿವಣ್ಣ, ಸನ್ಮಾನ್ಯ ಶಾಸಕರು, ವಿಧಾನಸಭೆ ಬ್ಯಾಡಗಿ, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ UP ಬಣಕಾರ್, ಸನ್ಮಾನ್ಯ ಶಾಸಕರು, ವಿಧಾನಸಭೆ ಹಿರೇಕೆರೂರು, ಇವರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀ ಪ್ರಕಾಶ್ ಕೋಳಿವಾಡ್, ವಿಧಾನಸಭೆ ರಾಣೆಬೆನ್ನೂರು, ಇವರ ಅನುಪಸ್ಥಿತಿಯಲ್ಲಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಅತಿಥಿಗಳಾದಂತಹ ಶ್ರೀ ರಘುನಂದನ್ ಮೂರ್ತಿ, ಮಾನ್ಯ ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಹಾವೇರಿ, ಇವರಿಗೆ ಹೂ ಗುಚ್ಛ ಕೊಡುವುದರ ಮೂಲಕ ತುಂಬ ಹೃದಯದ ಸ್ವಾಗತವನ್ನ ಎಲ್ಲ ಹೋಬಳಿ ಮಟ್ಟದ ಅಧಿಕಾರಿಗಳ ಪರವಾಗಿ, ಸಮಸ್ತ ನಾಗರಿಕರ ಪರವಾಗಿ ಕೇಳಿಕೊಡುತ್ತೇನೆ, ಸ್ವಾಗತವನ್ನು ಕೋರುತ್ತೇನೆ. ಅಧಿಕಾರಿಗಳಿಗೆ ಇವರಿಗೆ ಹೂಗುಚ್ಛ ಕೊಡುವುದರ ಮೂಲಕ ಎಲ್ಲ ಹೋಬಳಿ ಮಟ್ಟದ ಅಧಿಕಾರಿಗಳ ಆಗಮಿಸಿದಂತಹ ಈ ಒಂದು ಕಾರ್ಯಕ್ರಮವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸೂಕ್ತ ರಕ್ಷಣೆ ಹಾಗೂ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂತಹ ಪೊಲೀಸ್ ಇಲಾಖೆಯವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ
ಅವರಿಗೂ ಕೂಡ ಹೂಗುಚ್ಛ ಕೊಡುವುದರ ಮೂಲಕ ಪ್ರತಿನಿಧಿಗಳಿಗೂ ಎಲ್ಲ ಸಾರ್ವಜನಿಕರಿಗೂ ತಾಲೂಕ್ ಪಂಚಾಯತಿ ಇಒ ಸರ್ ಅವರಿಗೂ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಗಿ ವೇದಿಕೆಗೆ ಮತ್ತು ಎಲ್ಲ ಇಲಾಖಾ ಹಿರಿಯ ಅಧಿಕಾರಿಗಳೇ ಮತ್ತು ಯೋಜನೆಯ ಸದುಪಯೋಗದ ಬಗ್ಗೆ ಮಾಹಿತಿ ಯಲಹಂಕ ವಿಧಾನ ಪರಿಷತ್ ಸದಸ್ಯರಾದ ಸವಣೂರಿನಲ್ಲಿ ಶಕ್ತಿ ಯೋಜನೆಗೆ ಚಾಲನೆ ನೀಡಿದರು. ಜೂನ್ 2023ರಲ್ಲಿ 23ರ ಮಾಯದಲ್ಲಿ ಮಾಹಿತಿ ಹಂಚಿಕೆ ಮಾಡಬಹುದು. ದಯವಿಟ್ಟು 2023ರ ಮಾಯೆಯಲ್ಲಿ ಸವಣೂರು ಘಟ್ಟದ 52 ಅನುಸೂಚಿಗಳ 12,750 ದತ್ತಿಗಳಿಂದ 500ರ ಮಾಯೆಯಲ್ಲಿ ಸವಣೂರು ಘಟ್ಟದ 57 ಅನುಸೂಚಿಗಳ 19,857 ದತ್ತಿಗಳಿಂದ 5,34,94,96 ಕಿಲೋಮೀಟರ್ಗಳನ್ನು ಕಾರ್ಯಾಚರಣೆ ನಡೆಸಿದ್ದು ಒಟ್ಟು 5,80,248 ಮಹಿಳಾ ಪ್ರಾಣಿಗಳು ಪ್ರಾರಂಭಿಸಿರುತ್ತಾರೆ. ಸೆಪ್ಟೆಂಬರ್ 2023ರ ಮಾಹಿತಿ 9 ದತ್ತಿಗಳಿಂದ 5,515 ಕಿಲೋಮೀಟರ್ ಕಾರ್ಯಾಚರಣೆ ನಡೆಸಿದ್ದು 14,043 ದತ್ತಿಗಳಿಂದ 5,32,737 ಕಿಲೋಮೀಟರ್ 3,00,000 ನಮಸ್ಕಾರಗಳು. ಈ 5 ಗ್ಯಾರಂಟಿ ಯೋಜನೆಯಲ್ಲಿ ಶಕ್ತಿ ಯೋಜನೆ ಬಹಳ ಪ್ರಮುಖವಾದಂತಹ ಯೋಜನೆಯಾಗಿದೆ. ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೂ ಈ ಶಕ್ತಿ ಯೋಜನೆಯು ಎಲ್ಲ ಈ ಶಕ್ತಿ ಮಹಿಳೆಯರಿಗೆ ವಿವಿಧ ನಮ್ಗೆ ಹೋಗಕ್ಕಾಗಲ್ಲ, ಭೇಟಿ ಆಗಕ್ಕಾಗಲ್ಲ ಅನ್ನೋ ಅಂತ ಪರಿಸ್ಥಿತಿ ಇದ್ದಾಗ ಫ್ರೀ ಬಸ್ ಇರೋದ್ರಿಂದ ಸರಳವಾಗಿ ಅನುಕೂಲ ಆಗೈತಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಯೋಜನೆಯನ್ನ ಜಾರಿಗೊಳಿಸಿದ್ದಕ್ಕಾಗಿ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವತ್ತು ಉಚಿತವಾಗಿ ಬಸ್ ಪ್ರಯಾಣ ಮಾಡಲು ತುಂಬಾ ಅನುಕೂಲವಾಗಿದೆ. ಮತ್ತು ಪ್ರವಾಸಿ ಸ್ಥಳಗಳನ್ನು ನೋಡಲಿಕ್ಕೆ ಅನುಕೂಲ ಇದೆ. ಆಮೇಲೆ ನಮ್ಮ ಬ್ಯಾಂಕ್ನಲ್ಲಿ ಕೆಲಸ ಮಾಡುವಂತ ಮಹಿಳೆಯರಿಗೆ ಕೂಡ ತುಂಬಾ ಅನುಕೂಲವಾಗಿದೆ. ಅದು ಅಲ್ಲದೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಕೇವಲ 1,56,00,000 ಜನರಿಗೆ ಮಾತ್ರ. ಇಡೀ ಕರ್ನಾಟಕದ ಪ್ರತಿಯೊಂದು ಮಹಿಳೆಯರಿಗೂ ಕೂಡ ಉಚಿತವಾಗಿ ಬಸ್ ನಲ್ಲಿ ಪ್ರಯಾಣ ಮಾಡಲಿಕ್ಕೆ ಅನುಕೂಲ ಆಗಿದೆ. ಇದರಿಂದ ಈ ಒಂದು ಯೋಜನೆಯನ್ನು ಜಾರಿಗೊಳಿಸತಕ್ಕಂತಹ ಎಲ್ಲ ಮಹಿಳೆಯರ ಎಲ್ಲ ಒಂದು ಸಚಿವರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತು ಕರ್ನಾಟಕದಲ್ಲಿ ಎಲ್ಲ ಪ್ರತಿಯೊಂದು ಅಪರ ಜಿಲ್ಲಾಧಿಕಾರಿಗಳು ಸಾಹೇಬ್ರೆ ಹಾಗೂ ಜಿಲ್ಲಾ ಮಟ್ಟದ ಎಲ್ಲ ಅಧಿಕಾರಿ ಮಿತ್ರರೇ, ತಾಲೂಕು ಮಟ್ಟದ ಅಧಿಕಾರಿಗಳೇ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸಾರ್ವಜನಿಕ ಬಂಧುಗಳೇ, ಮಾಧ್ಯಮ ಮಿತ್ರರೇ, ತಮಗೆಲ್ಲ ತಿಳಿದಿರುವ ಹಾಗೆ ಘನ ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳ ಯೋಜನೆ ಕೂಡ ತುಂಬಾ ಪ್ರಮುಖವಾದಂತಹ ಯೋಜನೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 4.5 ಲಕ್ಷ ರೇಷನ್ ಕಾರ್ಡ್ ಇದೆ. 4.5 ಲಕ್ಷ ಸುಮಾರು 15 ಲಕ್ಷ ಜನ ಈ ಒಂದು ಆಹಾರ ಇಲಾಖೆಗೆ ಕೊಡ್ತಕ್ಕಂಥ ರೇಷನ್ ಕಾರ್ಡ್ ಅನ್ನು ಪಡ್ಕೊಂಡಿದೆ. ಹೊರತುಪಡಿಸಿದ್ರೆ ಅಂತ್ಯೋದಯ ಕಾರ್ಡು ಮತ್ತೆ BPL ಕಾರ್ಡ್ ಹೋಲ್ಡರ್ಸ್ ನಮ್ಮ ಜಿಲ್ಲೆಯಲ್ಲಿ ಸುಮಾರು 3,92,000 ಜನ ಇದೆ. 2 ಕುಟುಂಬಗಳು ಅಂದ್ರೆ 3,92,000 ರೇಷನ್ ಕಾರ್ಡ್. ಅಷ್ಟು ರೇಷನ್ ಕಾರ್ಡ್ಗೆ ಸರ್ಕಾರದಿಂದ ಪ್ರತಿ ತಿಂಗಳು 5 kg ಅಕ್ಕಿ ಬರ್ತಾ ಇದೆ. ಮತ್ತು ಇನ್ನು ಬರ್ತಿದೆ. ಆದ್ರೆ ಈ ಘನ ಸರ್ಕಾರ ರಚನೆಯಾದ ನಂತರ 5 kg ಹೆಚ್ಚುವರಿಯಾಗಿ ಅಕ್ಕಿಯನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡು ಜುಲೈ ತಿಂಗಳಿಂದ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಆದ್ರೆ ಅಕ್ಕಿಯ ಅಲಭ್ಯತೆಯಿಂದ ಅಂದ್ರೆ ಅಕ್ಕಿ ಸಿಗಲಿಲ್ಲ ನಮಗೆ 5 kg ಹೆಚ್ಚುವರಿ ಅಕ್ಕಿ ಕೊಡಲಿಕ್ಕೆ ಸರ್ಕಾರದ ಸಿಗದೇ ಇರೋದ ಕಾರಣದಿಂದ 5 kg ಅಕ್ಕಿಯ ಬದಲಾಗಿ ಹಣವನ್ನ ಆ ಫಲಾನುಭವಿಗಳ ಖಾತೆಗೆ ನೇರವಾಗಿ ಜಮಾ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಈ ಘನ ಸರ್ಕಾರ ಹಮ್ಮಿಕೊಂಡಿದೆ. ಅದ್ರ ಪ್ರಯುಕ್ತ ನಾವೆಲ್ಲರೂ ಕೂಡ ತಮಗೆ ನಾವು ಆಧಾರ್ ಮ್ಯಾಪಿಂಗ್ ಮತ್ತೆ ನಾವು ಹೊಸದಾಗಿ ಖಾತೆಯನ್ನು ತೆರೆಸಿದೀವಿ. ಪೋಸ್ಟಲ್ ಆಫೀಸ್ ತರಗ ಗೊತ್ತಿರ್ಬೇಕು ನಿಮ್ಗೆ. 200 ರೂಪಾಯಿ ಖಾತೆ ಅವ್ರು ಹೇಳ್ತಿರೋದು 200 ರೂಪಾಯಿ ಅಕೌಂಟ್. ಅದು ಪರ್ಟಿಕ್ಯುಲರ್ ಅನ್ನಭಾಗ್ಯ ಯೋಜನೆಗೋಸ್ಕರ 200 ರೂಪಾಯಿ ಅಕೌಂಟ್ ತೆರೆಸಿದೀವಿ. ತೆರೆಸಿ ಅದಕ್ಕೆಲ್ಲ ಮ್ಯಾಪಿಂಗ್ ಕೂಡ ಮಾಡಿಸಿದ್ರೆ ತಮಗೆಲ್ಲ ಗೊತ್ತಿದೆ. ಅದು
ಈ ತಿಂಗಳು ನಿಮ್ಗೆ ಹಣ ಬರ್ತದೆ. ಇನ್ನೂ ಕೆಲವರು ಬಿಟ್ಟೋಗಿದ್ರೆ ನಾವು ದಯಮಾಡಿ, ಆದ್ರೆ ಸರ್ವರ್ ಪ್ರಾಬ್ಲಮ್ ಇಂದ ಅದು ತೊಂದರೆ ಆಗ್ತದೆ. ಅದನ್ನ ಮಾನ್ಯ ಕಮಿಷನರ್ ಮೇಡಮ್ ಗಮನಕ್ಕೂ ಕೂಡ ತಂದಿದ್ದೀವಿ. ಕೆಲವೇ ತಿಂಗಳ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗ್ತದೆ. ಆದ್ರೆ ನೀವು ಹಾಗೆ ಕೊಡಬೇಡಿ. ನೀವು ನಮ್ಮಲ್ಲಿ ಈಗ ಹೊರಗಡೆ ಅಕೌಂಟ್ ಓಪನ್ ಮಾಡಿದೀವಿ, ಅಲ್ಲಿ ಚೆಕ್ ಮಾಡೋಕೆ ಮಾತಾಡಲಿಕ್ಕೆ ಅವಕಾಶ ಮಾಡ್ತಕ್ಕಂಥ ಎಲ್ಲರಿಗೂ ವೇದಿಕೆಯಲ್ಲಿ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸಿ ಎರಡು ಮಾತನ್ನ ಮುಗಿಸ್ತೀನಿ. ಧನ್ಯವಾದ. ವಿಭಾಗಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಹಾವೇರಿ ನಮ್ಮ ಕಾರ್ಯಕ್ರಮ ನಡೆಸಿದ್ದಾರೆ. ಇವರಿಗೆ ಶ್ರೀ ನವೀನ್ ಪ್ರಸಾದ್ ಬಿ ಕಟ್ಟಿಮನಿ ಕಾರ್ಯನಿರ್ವಾಹಕಾಧಿಕಾರಿಗಳು ಬಾಲಕೃಷ್ಣರ ಬನಕ ಅವರನ್ನ ಸ್ವಾಗತಿಸಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡಿದ್ದಾರೆ. ನಾವು 4 ಮಂದಿ ಸದಸ್ಯರು 25,680 ರೂಪಾಯಿ ನೇರವಾಗಿ ನನ್ನ ಖಾತೆಗೆ ಬಂದಿದೆ. ಇದು ಬಹಳ ಅನುಕೂಲ ಇದೆ. ನನಗಂತಲ್ಲ, ಎಲ್ಲರಿಗೂ ಬಹಳ ಅನುಕೂಲ ಇದೆ. ಈ ಅನುಕೂಲವನ್ನು ಯಾವ ಸರ್ಕಾರ ಆಗಲಿ ಇದನ್ನು ಮುಂದುವರಿಸಬೇಕಂತೇಳಿ ಅವರಿಗೆ ನಾನು ಕೆಲವರಿಗೆ ವಿನಂತಿ ಮಾಡ್ಕೊಳ್ತೇನೆ. ನಾನು ಜಾಸ್ತಿ ಮಾತಾಡ್ಕೊಳ್ಳೋಣ. 680 ರೂಪಾಯಿ ನನ್ನ ಖಾತೆಗೆ ಜಮಾ ಆಗಿದೆ. ಏನು ತೊಂದರೆ ಇಲ್ಲ. ಯಾರು ತೊಂದರೆ ಇದ್ರೆ ಅಲ್ಲಿ ನೇರವಾಗಿ ಹೋಗಿ. ನಮಸ್ಕಾರ. ಸಚಿವ ಮುಕ್ತ ಕರ್ನಾಟಕ ಮಾಡಬೇಕೆಂಬ ಒಂದೇ ಒಂದು ಉದ್ದೇಶದಿಂದ ಮಾನ್ಯ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಪ್ರಪ್ರಥಮ ಸಂಪುಟ ಸಭೆಯಲ್ಲಿ ಪ್ರತಿಯೊಂದು ಬಿಪಿಎಲ್ ಕಾರ್ಡ್ ಕೂಡ 10 ಕೆಜಿ ಅಕ್ಕಿಯನ್ನ ಘೋಷಣೆ ಮಾಡಿದರು. 10 ಕೆಜಿ ಅಕ್ಕಿ ಘೋಷಣೆ ಮಾಡಿದರು. ತದನಂತರ ನಮ್ಮ ರಾಜ್ಯಕ್ಕೆ ಅಕ್ಕಿ ಸಿಗದ ಕಾರಣ ಬಿಪಿಎಲ್ ಕುಟುಂಬದವರಿಗೆ ಒಬ್ಬ ಸದಸ್ಯರಿಗೆ 5 ಕೆಜಿ ಅಕ್ಕಿ 34 ರೂಪಾಯಿಗಿಂತ ಎಷ್ಟೇ ಜನ ಇದ್ರು ಕೂಡ ಅವರಿಗೆ ಅಕ್ಕಿ ಸಿಗದ ಕಾರಣ ಪ್ರತಿಯೊಂದು ಬಿಪಿಎಲ್ ಕಾರ್ಡ್ ಕೂಡ ಒಂದು ಯೂನಿಟ್ಗೆ 170 ರೂಪಾಯಿದಂತ ಇಟ್ಟುಕೊಂಡು ಈ ತರ ಒಂದು ಯೋಜನೆಯನ್ನು ಮಾಡಿದರೆ ಅವರಿಗೆ ಇಡೀ ನಮ್ಮ ಕರ್ನಾಟಕ ರಾಜ್ಯದ ಜನತೆಯ ಪರವಾಗಿ ತುಂಬ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನೊಂದು ವಿಷಯ, ಈ ಯೋಜನೆ ಅತಿ ಮುಖ್ಯವಾಗಿ ಗಂಡ ಮಕ್ಕಳಿಗೆ ಬರೋದ್ರಿಂದ ಹೆಣ್ಣು ಮಕ್ಕಳಿಗೆ ಬರೋದ್ರಿಂದ ಅದು ಒಂದು ಮುಖ್ಯವಾಗಿ. ಯಾಕಂದ್ರೆ ಗಂಡ ಮಕ್ಕಳಿಗೆ ನಾವು ಬಿಟ್ಟುಕೊಂಡ್ರೆ ಯಾವ ರೀತಿಯಾಗಿ ಕೂಡ ನೋಡ್ಬೋದಿತ್ತು. ಪರಿಹಾರ ಸಿಕ್ಕಿದೆ. ಈ ಯೋಜನೆಯಲ್ಲಿ ನಮಗೆ BP, ಶುಗರ್ ಎಲ್ಲ ಇತ್ತು. ನಮಗೆ ಗುಳಿಗೆ ತಗೊಳ್ಳಕ್ಕೆ ದುಡ್ಡಿರಲಿಲ್ಲ ನನ್ನ ಹತ್ರ. ನಾನು ಇದನ್ನು ಒಬ್ಬಳೇ. ಆದರೆ ನನಗೆ ಈ ಯೋಜನೆಯಿಂದ ನನಗೆ ಬಹಳಷ್ಟು ಸಹಕಾರಿಯಾಗಿದೆ. ನಾನು ವಿಧವೆ ಇದ್ದೇನೆ. ನನ್ನ ದುಡ್ಡು ಹಾಕೋದು ಯಾರೂ ಇಲ್ಲ. ಈ ಯೋಜನೆಯ ದುಡ್ಡಿನಿಂದ ನನಗೆ ಸಾಕಷ್ಟು ಸಹಾಯಕಾರಿಯಾಗಿದೆ. ಈ ಕರ್ನಾಟಕ ಸರ್ಕಾರದ ಮಾನ್ಯ ಸಿದ್ದರಾಮಯ್ಯ ಸರ್ ಅವರಿಗೆ ನನ್ನ ಪೂರ್ವಕ अभिनंदनेಗಳನ್ನು सಲ್ಲಿಸುತ್ತೇನೆ. जय हिंद, जय अब मेरे हाथ में ताकत नहीं. वो 2000 रुपये डाली थी बीपी के फूल के ज्यादा चश्मा सब भी अच्छा हो रहा वो पैसे डाली थी जितना मैं पैसा डाली थी मेरा सब अच्छा चला. हमारे लिए लग रहा है बरत मेरा इनके गोलियां दवा सब मुझे पैसा से मंगाए. बच्चों को पैसा आ रहा है. मेरे जो डोनेशन का पैसा आ रहा है 2000 के आ रहा है. वो पैसा मेरे बच्चों की स्कूल के खर्चों के बारे में, बच्चों के पीछे के बारे में वो सब हो रहा है. पैसा आसान हो रहा है. ಆಮೇಲೆ ಹುಡುಗಿಗೆ ಮಕ್ಕಳಿಗೆ ಏನಾದ್ರು ಎಲ್ಲ ಮಕ್ಕಳಿಗೆ ಬೇಕಾಗಿತ್ತು. ಈಗೆಲ್ಲ ಅನುಕೂಲ ಆಗಿತ್ತು. ಭಾಳ ಹೆಲ್ಪ್ ಆಗಿತ್ತು ಎಲ್ಲರಿಗೆ. ಮತ್ತೇನು ಎಲ್ಲರಿಗೂ ಒಂದು ಕೈಯಾಗ ಆಸೆ ಆಗ್ತದೆ. ಲಕ್ಷ್ಮಿ ಯೋಜನೆ ಭಾಳ ಚಲೋ ಆಗಿತ್ತು. ಎಲ್ಲ ಒಳ್ಳೆಯದಾಗಿದೆ. ಅನಿತಾ ಅಂಚಾಟೆ ಸಂಬಂಧದಿಂದ 2,000 ರೂಪಾಯಿ ಉಪಯೋಗ ದವಾಖಾನೆ ಎಲ್ಲಾದ್ರೂ ನೀರು ಕೇಳಿದ್ರೆ बहुत अच्छा हुआ. खुशी भी 2000 रुपये दे रहे सबको. खुशी से हमें जांच की वो सब मंगाते हैं करके वो घर पे जाके. अच्छा हुआ 2000 रुपये दिए तो वो